ನೀವೇ ದೊಡ್ಡ ಸಮಸ್ಯೆ ಆಗಿರೋದು ಎಲ್ಲರಿಗೂ. ಎಲ್ಲರೂ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಸುಮ್ಮನಿದ್ರು. ನೀವು ಅವ್ರ ತಲೆ ಕೆಡಿಸಿ ಧರಣಿ ಕೊರೋ ಥರ ಮಾಡಿದ್ದೀರಾ. ಈಗ ಅಡುಗೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಇದು ಒಳ್ಳೆ ಕತೆ ಆಯ್ತಲ್ವಾ ಹಸ್ಬೆಂಡು. ನಿಮ್ಮ ಅದ್ಗೆ ಅದು ಯಾರನ್ನೋ ಕಡಿಸ್ತಾರೆ ಅಂತ ದೌಲತಿಂದ ಹೇಳಿದ್ರಲ್ವಾ, ಕಡಿಸ್ಕೊಳಕ್ ಹೇಳಿ. ಅವ್ರ ಕೈಯಿಂದಾನೆ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ. ನಾನಂತೂ ಕೆಲಸ ಮಾಡಲ್ಲ, ತುಂಬಾ ಸುಸ್ತಾಗಿದೆ. ಎಲ್ಲದನ್ನು ಒಂದೇ ದಿನ ಚೇಂಜ್ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ಇದೆಲ್ಲ ಆಗದಿರೋ ಕೆಲಸ. ಆದಷ್ಟು ಬೇಗ ಇದು ನಿಮ್ಗೆ ಅರ್ಥ ಆಗುತ್ತೆ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸು ಬಂದಿದ್ದರೆ ಮಾರ್ಗವ ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಆ ಹಾಡಲ್ಲಿ ಅಣ್ಣವ್ರು ಹೇಳಿದ್ದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಿದೀವಿ ಹಸ್ಬೆಂಡು. ಯಾವ್ದೇ ಕಾರಣಕ್ಕೂ ಇಟ್ಟಿರೋ ಹೆಜ್ಜೆನ ನಾವು ಹಿಂದೆ ತಗೊಳಲ್ಲ. ಸೋಲೋ ಗೆಲ್ವೋ, ಪಡ್ಕೋತೀವೋ ಕಳ್ಕೋತೀವೋ, ಆದ್ರೆ ಮಾಡೋ ಕೆಲ್ಸನ ಪೂರ್ತಿ ಮಾಡೇ ಮಾಡ್ತೀವಿ. ಏನಾದ್ರೂ ಆಗ್ಲಿ, ಎಲ್ಲದನ್ನ ಎದುರಿಸಕ್ ತಯಾರಾಗಿದ್ದೀವಿ. ಸಿನಿಮಾ ಹೀರೋಯಿನ್ ತರ ಡೈಲಾಗ್ ಹೊಡೆದ್ಬಿಟ್ಟು ಅವ್ರಿಗೆ ಸ್ಟ್ರೈಕ್ ಮಾಡೋದನ್ನ ನಿಲ್ಸಕ್ ಹೇಳಿ. ಏಕೆ? ಕೆಲಸ ಮಾಡಕ್ಕೆ. ನಿಮ್ ಅದ್ಗೇನ್ ಕರೀರಿ. ಏಕೆ? ಕ್ಷಮೆ ಕೇಳಕ್ಕೆ. ಸಾಧ್ಯ ಇಲ್ಲ. ಅವರು ಕೆಲ್ಸಕ್ಕೆ ಬರಲ್ಲ. ನೋಡಿ, ನಾನೀಗ ಆಫೀಸ್ಗೆ ಹೋಗ್ಬೇಕು. ನಾನು ವಾಪಸ್ ಬರೋ ಅಷ್ಟರಲ್ಲಿ ಎಲ್ಲರೂ ಅವ್ರವ್ರ ಕೆಲಸನ ಮೊದಲೊಂದು ಥರ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಏನ್ ಮಾಡ್ತೀರಾ ಹಸ್ಬೆಂಡು? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅಲ್ಲ ಹಸ್ಬೆಂಡು, ಕರಿಬೇಡ್ರಿ, ನಿಮ್ಮ ಬಾಯಿಂದ ಮಾತ್ಕೊಳಕ್ಕೆ ಹಿಂಸೆ ಆಗುತ್ತೆ. ಹೌದಾ ರೀ, ಆಯ್ತು ರೀ. ಹಸ್ಬೆಂಡ್, ಆಫೀಸ್ ಹೊರಟ್ರೆ ನೀವು ಯಾಕೆ ತಿರ್ಗಾ ಒಳಗೆ ಹೊರಡ್ತಿದ್ದೀರಾ? ಏನಾದ್ರೂ ಮರ್ತಿದ್ರೆ ಹೇಳಿ, ನಾನೇ ಹೋಗಿ ತಗೊಂಡ್ ಬರ್ತೀವಿ. ನೀವು ಯಾಕೆ ಮೆಟ್ಲು ಹತ್ತು ಕಾಲು ನೋವಿಸ್ಕೊಳ್ತೀರಾ? ಇದು ನಾನಿರೋ ಮನೆ, ನನ್ನ ಇಷ್ಟ. ಎಲ್ಲಾದರೂ ಹೋಗ್ತೀನಿ, ಏನು ಬೇಕಾದ್ರೂ ಮಾಡ್ಕೋತೀನಿ. ಯಾಕೆ ಏನು ಅಂತ ಪ್ರಶ್ನೆ ಕೇಳೋ ಅಧಿಕಾರ ನಿಮಗಿಲ್ಲ. ಅರ್ಥ ಆಯ್ತಾ? ಸರಿ ಹಸ್ಬೆಂಡು. ಏನೋ ತಗೋಬೇಕು ಅನ್ಕೊಂಡೆ, ನಿಮ್ಮಿಂದ ಅದು ಮರ್ತಾಯ್ತು. ಗಾಬರಿ ಆಗ್ಬಿಡಿ, ನಿಧಾನ ಯೋಚನೆ ಮಾಡಿ. ವಾಚಾ? ವಾಚ್ ಅಲ್ಲ, ಕೈಯಲ್ಲೇ ಇದೆ. ಪೈಲು, ಮತ್ತೆ ಅದೇನೋ ಕೈ ಒರೆಸ್ಕೊಳ್ಳಿ ಖರ್ಚಿಪ್ಪ. ಅಯ್ಯೋ, ಇನ್ನೇನು ಅಂತ ಹೇಳಿ ಹಸ್ಬೆಂಡು. ನೀವು ಗಾಬರಿ ಆದ್ರೆ ನಾನು ಗಾಬರಿ ಆಗ್ತೀನಿ. ರೀ, ನನ್ನ ಕೆಲಸ ಟೆನ್ಷನಲ್ಲಿ ನಾನಿದ್ರೆ ನೀವು ಯಾಕೆ ಗಾಬರಿ ಆಗಬೇಕು? ಹಿರಿಯರು ಏನಂದಿದ್ದಾರೆ? ಹೆಂಡ್ತಿನೇ ಗಂಡನ್ ಅರ್ಧಂಗಿ ಅಂತ. ಕಷ್ಟ ಆಗ್ಲಿ, ಸುಖ ಆಗ್ಲಿ, ದುಃಖ ಆಗ್ಲಿ, ಹೆಂಡ್ತಿನೇ ಅರ್ಧ ಪಾಲ್ ಹಂಚ್ಕೋಬೇಕು. ಸ್ವಲ್ಪ ನೀರು ಕೊಡಿ. ಖಂಡಿತ. ಅಯ್ಯೋ, ಹಸ್ಬೆಂಡ್